Okay, dear student, observe the next important problems associated with the logarithmic differentiation. ತುಂಬಾ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳೋಣ. ಈಗ the function is that, what is the function here? X power x plus x power sin x I can take. ಆಗಲೇ ಏನು ಮಾಡಿಕೊಂಡು ಓನ್ಲಿ x power x ಸಪರೇಟ್ಲಿ x power sin x ಸಪರೇಟ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡಿದ್ದೀವಿ. ಈಗ ಏನು ಮಾಡಬೇಕು? ದ ಫಸ್ಟ್ ಥಿಂಗ್ ಈಸ್ ಲೆಟ್ y ಇಸ್ ಈಕ್ವಲ್ ಟು ಅಂತ ಇಟ್ಕೊಳ್ಳೋಣ. ಮಕ್ಕಳು ಅರ್ಥ ಮಾಡ್ಕೊಳ್ಳಿ. ಲೆಟ್ y ಇಸ್ ಈಕ್ವಲ್ ಟು, ವಾಟ್ ಈಸ್ y ಇಸ್ ಈಕ್ವಲ್ ಟು? ದಟ್ ಬಿಕಮ್ x ಪವರ್ x ಪ್ಲಸ್ x ಪವರ್ sin x. ಈಗ ಯೋಚನೆ ಮಾಡಿ, ಸಮ್ ಆಫ್ ದ ಟೂ ಫಂಕ್ಷನ್ಸ್ ಇದೆ ಇಲ್ಲಿ. ಸಮ್ ಆಫ್ ದ ಟೂ ಫಂಕ್ಷನ್ ಇದ್ದಾಗ ಲಾಗ್ ಅಪ್ಲೈ ಮಾಡ್ಬೋದಾ? ಯೋಚನೆ ಮಾಡೋಣ. ಸಪೋಸ್ ನಾನು ಏನಾದರೂ ಲಾಗ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ. ಏನಾಗುತ್ತೆ? ಲಾಗ್ y ಇಸ್ ಈಕ್ವಲ್ ಟು ಲಾಗ್ ಆಫ್ x ಪವರ್ x ಪ್ಲಸ್ x ಪವರ್ sin x ಆಗುತ್ತೆ. ಎರಡು ಕಡೆ ಡೈರೆಕ್ಟ್ ಲಾಗ್ ಅಪ್ಲೈ ಮಾಡಿದ್ರೆ ಈಗ ಲಾಗ್ m ಪ್ಲಸ್ n ಆಯಿತು. ಲಾಗ್ ಆಫ್ m ಪ್ಲಸ್ n ಗೆ ಯಾವುದೇ ಫಾರ್ಮುಲಾ ಇಲ್ಲ. ಗಾಟ್ ಮೈ ಪಾಯಿಂಟ್? ಸೊ ದಟ್ ಏನು ಮಾಡಬೇಕಾಗಾದ್ರೆ, ಸೊ ವೆರಿ ಸಿಂಪಲ್. ಫಸ್ಟ್ ಏನು ಮಾಡ್ಕೋಬೇಕು? ಕೊಟ್ಟಿರೋದನ್ನ y ಅಂತ ಇಟ್ಕೊಂಡ್ಬಿಟ್ಟಿದ್ದೀವಿ. ದೇರ್ ಆಫ್ಟರ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. y is equal to first function is taken as some u plus second function is taken as some v. Now you can differentiate with respect to x. Y with respect to x is dy by dx is equal to u with respect to x is du by dx plus v with respect to x is dv by dx. That will be equation number 1. ಹಾಗಾದ್ರೆ ನನಗೆ dy by dx ಕಂಡುಹಿಡಿಯಬೇಕಾದ್ರೆ we want du by dx and dv by dx. ಈ ಪ್ರೊಸೀಜರ್ನ ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ ಡೈರೆಕ್ಟ್ ಅಲ್ಲಿ ಲಾಗ್ ಅಪ್ಲೈ ಮಾಡಲಿಲ್ಲ ಅಂತ ಹೇಳಿದ್ದೀನಿ. ಡೈರೆಕ್ಟ್ ಅಲ್ಲಿ ಲಾಗ್ ಅಪ್ಲೈ ಮಾಡಿದ್ರೆ ಲಾಗ್ ಆಫ್ m ಪ್ಲಸ್ n ಆಗುತ್ತೆ. ಲಾಗ್ ಆಫ್ m ಪ್ಲಸ್ n ಗೆ ಯಾವುದೇ ಫಾರ್ಮುಲಾ ಇಲ್ಲ. ಹಾಗಾಗಿ ಇಂಡಿವಿಜುವಲಿ ಒಂದಕ್ಕೆ u ಅಂತ ಇಟ್ಕೊಂಡೆ, ಇನ್ನೊಂದಕ್ಕೆ v ಅಂತ ಇಟ್ಕೊಂಡೆ. ದೆನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ದಟ್ ಯು ವಿಲ್ ಗೆಟ್ dy by dx is equal to du by dx plus dv by dx. ನಾವು ಪ್ರೊಸೀಜರ್ನ ಫಾಲೋ ಅಪ್ ಮಾಡಿ, ದ ಸೇಮ್ ಪ್ರೊಸೀಜರ್. ನಾವು du by dx ಕಂಡುಹಿಡಿಯಬೇಕು. ಫಾರ್ ದಟ್ ಟೇಕ್ u. ನಾವು what is u? u is equal to x power x ಅಂತ ಇದೆ ನೋಡಿ. ನಾವು ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. ಎರಡು ಕಡೆ ಲಾಗ್ ಅಪ್ಲೈ ಮಾಡ್ತಾ ಇದ್ದೀನಿ. ಏನಾಗುತ್ತೆ ನೋಡಿ. ಹಾಗಾದ್ರೆ ಲಾಗ್ u is equal to ಲಾಗ್ x power x. x comes here, that become x into log x ಆಗುತ್ತೆ. ಹೌದಲ್ಲ? ಸೊ ನಾವು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಲಾಗ್ u ಇದೆ, 1 by u ಆಯಿತು ಇಂಟು u with respect to x. what happens here? du by dx is equal to x into log x. apply product rule. x into derivative of log x is 1 by x plus log x into derivative of x is 1. we want du by dx here. du by dx u cross multiply ಮಾಡಿ u into this ಆಗುತ್ತೆ. u ಅಂದ್ರೆ ಏನು? x power x. therefore du by dx is equal to x power x into this. x get cancel, 1 plus log x into 1 is log x. so ಹಾಗಾದ್ರೆ du by dx ಕಂಡುಹಿಡಿಕೊಂಡು, again we want to find out dv by dx. again okay, what is b? b is equal to x power sin x. apply log on both side. what happens here? log b is equal to, log apply ಮಾಡಿದ ತಕ್ಷಣ sin x comes down. what happens here? sin x into log x. ಹೇಗೆ ಬರ್ಕೊಂಡು ಅಂದ್ರೆ ಏನಾಗುತ್ತೆ? log x power sin x ಆಗುತ್ತೆ. sin x ಈ ಕಡೆ ಬಂದ್ರೆ sin x into log x. now you can differentiate. what happens here? 1 by v into dv divided by dx is equal to, apply product rule here, sin x into 1 by x plus log x into derivative of sin x is what? cos x. now we want dv by dx. therefore dv by dx is equal to v into, v ಅಂದ್ರೆ ಏನು? x power sin x, okay, into sin x divided by x plus log x into cos x. ಸೊ ಇಷ್ಟು ಮಾಡಿಬಿಟ್ಬಿಟ್ರೆ ಕಂಪ್ಲೀಟ್ ಮಾರ್ಕ್ಸ್ ಬರೋದಿಲ್ಲ ನಮಗೆ. ಸೊ ನನಗೆ ಬೇಕಾಗಿರೋದು dy by dx. ಹಾಗಾಗಿ dy by dx ಬೇಕು ಅಂದರೆ ಇದರೊಳಗಡೆ du by dx ಕೊಡಬೇಕು ಮತ್ತು dv by dx ಕೊಡಬೇಕು. du by dx ಆಲ್ರೆಡಿ ಕಂಡುಹಿಡ್ಕೊಂಡಿದ್ದೀವಿ, ಸಬ್ಸ್ಟಿಟ್ಯೂಷನ್ ಮಾಡೋಣ. ಪ್ಲಸ್ dv by dx ಏನಿದೆ ಸಬ್ಸ್ಟಿಟ್ಯೂಷನ್ ಮಾಡೋಣ. therefore equation 1 becomes ಮಕ್ಕಳು ಅರ್ಥ ಮಾಡ್ಕೊಳ್ಳಿ. what is dy by dx? so dy by dx is equal to du by dx is there. what is du by dx? x power x into 1 plus log x ಮತ್ತೆ ಏನಿದೆ plus dv by dx. what is that? x power sin x into sin x divided by x plus log x into cos x.
This is how. Got my point? Okay, now we'll do one more problem related with this. ತುಂಬಾ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಎರಡು ಫಂಕ್ಷನ್ ಅಟ್ ಎ ಟೈಮ್ ಕೊಟ್ಟಾಗ ಡೈರೆಕ್ಟ್ ಆಗಿ ಲಾಗರಿಥಮ್ ಡಿಫ್ರೆನ್ಸಿಯೇಷನ್ ನ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಯಾಕೆ ಅಂತ ರೀಸನ್ ಹೇಳಿದೀವಿ. ಓಕೆ, ದ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಈಸ್ sin x ಪವರ್ x, ಅಥವಾ ಹೀಗೆ ತಗೋಣ. ಹಾಗಾದ್ರೆ ದ ನೆಕ್ಸ್ಟ್ ಒನ್ ಈಸ್ sin x ಪವರ್ cos x plus cos x power sin x. You can. Okay, now ಗಮನ ಇಟ್ಟು ಕೇಳಿಸ್ಕೋಬೇಕು. Let this can be taken as y. Let y is equal to, ಗಮನ ಇಟ್ಟು ಕೇಳಿಸ್ಕೊಳ್ಳಿ, let y is equal to sin x power cos x plus cos x power sin x. This cannot be directly integrated, right? So now this can be taken as y is equal to ಏನಂತ ಇಟ್ಕೊಂಡಿದೀವಿ, u plus v. Differentiate with respect to x. What happens here? dy by dx is equal to du by dx, okay, plus dv by dx. Let it be as equation number 1 ಅಂತ ಕರ್ಕೊಳ್ಳಿ. ಈ 1 by 1 ಕಂಡುಹಿಡ್ಕೊಳ್ತಾ ಹೋಗೋಣ. Now u, what is u? u is equal to what? sin x power cos x. ಮಕ್ಕಳಾಗಾರ ಏನು ಮಾಡೋಣ, ಎರಡು ಕಡೆ ಲಾಗ್ ಅಪ್ಲೈ ಮಾಡೋಣ. What happens here? log u is equal to, log ಅಪ್ಲೈ ಮಾಡಿದ ತಕ್ಷಣ log of sin x power cos x. This cos x comes down, cos x into log of sin x. Okay, got my point? Now you can differentiate with respect to x. 1 by u into du by dx is equal to, first into derivative of second, cos x into derivative of log of sin x. log of ಅಂದಾಗ 1 by sin x into sin x ಮಾಡಿದ್ರೆ cos x plus second function log of sin x into derivative of cos x is minus sin x. Now you can simplify this. What happens here? On simplification, this become du by dx is equal to u into, u ಅಂದ್ರೆ ಏನಿದೆ ನೋಡಿ ಅಲ್ಲಿ, u is nothing but sin x power cos x into, ಗಮನ ಇಟ್ಟು ಕೇಳಿಸ್ಕೋಬೇಕು, cos x ಹಾಗೆ ಬರೆಯೋಣ, cos x into cos by sin is what? cot x plus into minus minus sin x into log of sin x. Okay, so this is what du by dx. Now we wish to find out dv by dx. For that v is equal to, what is v? cos x power sin x. Differentiate with respect to x ಮಾಡೋಕ್ಕಾಗಲ್ಲ, ಯಾಕಂದ್ರೆ ಫಂಕ್ಷನ್ ಪವರ್ ಫಂಕ್ಷನ್ ಇದೆ. need to apply log. So log v is equal to, log apply ಮಾಡಿದ ತಕ್ಷಣ log of cos x power sin x ಆಗುತ್ತೆ. Then it become what? sin x into log of cos x. Got my point? Now we can differentiate 1 by v into dv by dx. Keep in mind we are differentiating with respect to x is equal to sin x into log of ಅಂದ್ರೆ 1 by cos x into cos x ಮಾಡಿದ್ರೆ minus sin x plus log of cos x into derivative of sin x is what? cos x. So simplify that. dv by dx is equal to, v cross multiply ಆಗುತ್ತೆ, v into, v ಅಂದ್ರೆ ಏನು? cos x power sin x into, ಇಲ್ಲಿ ನೋಡಿ ಮೈನಸ್ ಫಸ್ಟ್ ಬರ್ಕೊಂಡ್ಬಿಡ್ತೀನಿ, ಪ್ಲಸ್ ಇಂಟು ಮೈನಸ್ ಮೈನಸ್ sin x into, sin by cos is what? tan x plus cos x into log of cos x. So this is all about dv by dx. So du by dx ಕಂಡುಹಿಡ್ಕೊಂಡಿದ್ದೀವಿ, dv by dx ಕಂಡುಹಿಡ್ಕೊಂಡಿದ್ದೀವಿ. We want dy by dx. Therefore equation 1 becomes, so equation 1 ಏನಾಗುತ್ತೆ? Therefore dy by dx is equal to, du by dx ಬರೆಯೋಣ. ಇಲ್ಲಿದೆ ನೋಡಿ du by dx. What is that? sin x power cos x into cot x minus sin x into log of sin x. Okay, ಇದು ಮುಗೀತು. ಪ್ಲಸ್ dv by dx ಬರೀಬೇಕು. What is that? cos x power sin x into minus sin x into tan x plus cos x into log of cos x. This is how we are
differentiating using logarithm when they are given sum of the two function or difference of the two function. We'll discuss more problems in the next segment of the video. That's my point, right?